ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸ ಭಾಗ್ಯನಗರದಲ್ಲಿ ಜೂಬ್ಲಿ ಹಿಲ್ಸ್ ಅನ್ನುವ ಪ್ರದೇಶದಲ್ಲಿ ಭಕ್ತರಿಂದ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಸೂರ್ಯಪ್ರಭ ವಾಹನದ ಉತ್ಸವ ಪ್ರಾರಂಭಗೊಂಡಿದೆ. ಅತ್ಯಂತ ಭಕ್ತಿಯಿಂದ ಭಕ್ತರೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ಸೂರ್ಯ ತನ್ನ ಪ್ರಕರ್ಷವಾಗಿರ್ತಕ್ಕಂತಹ ಕಿರಣಗಳನ್ನು ಲೋಕದ ಮೇಲೆ ಬೀರ್ತಾ ಇರತಕ್ಕಂತಹದ್ದು. ಆ ಕೃಷ್ಣೇನ ರಜಸ ವರ್ತಮಾನೋ ನಿವೇಶೇನ ಅಮೃತಂ ಮರ್ತ್ಯಂ ಚ ಹಿರಣ್ಯೇನ ಸವಿತಾರತೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಸಮಸ್ತ ಭೂಮಂಡಲದ ಸ್ಥಿತಿಗತಿಗಳನ್ನು ನೋಡುತ್ತಾ ಜಗದೊಡೆಯ ಸ್ವಾಮಿ ಸೂರ್ಯನಾರಾಯಣ ದೇವರು ಎಲ್ಲ ಕಡೆ ಸಂಚರಿಸ್ತಾ ಇದ್ದಾರೆ. ಆ ಸಂಚಾರದ ಮಧ್ಯದಲ್ಲಿಯೇ ಈ ವಿಶಿಷ್ಟವಾದಂತಹ ಉತ್ಸವವನ್ನು ನಡೆಸ್ತಾ ಇರತಕ್ಕಂತಹದ್ದು. ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶಂಖಚಕ್ರಗಳನ್ನು ಧರಿಸಿದಂಥವನಾಗಿ ಮತ್ಸ್ಯದ ಅವತಾರವನ್ನು ತೋರಿಸುತ್ತಾ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಪ್ರಪತ್ತಿಗಳನ್ನೆಲ್ಲವನ್ನು ಕೂಡ ಉಂಟು ಮಾಡುತ್ತಾ ಸೂರ್ಯಪ್ರಭ ವಾಹನದಲ್ಲಿ ಸೂರ್ಯನಿಗೆ ಪ್ರಭೆಯನ್ನು ನೀಡುತ್ತಾ ಆ ಪ್ರಭೆಯ ಮುಖಾಂತರ ಸಮಸ್ತ ಲೋಕಗಳನ್ನೆಲ್ಲವನ್ನು ಕೂಡ ಕತ್ತಲಿನಿಂದ ಅಜ್ಞಾನದಿಂದ ದೂರ ಮಾಡಿ ಸಂರಕ್ಷಿಸುತ್ತಾ ಎಲ್ಲರಲ್ಲೂ ಕೂಡ ಹೊಸದಾದ ಉತ್ತೇಜನವನ್ನು ತುಂಬುತ್ತಾ ವೈಭವದಿಂದ ಈ ಉತ್ಸವವನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಸೂರ್ಯಪ್ರಭ ವಾಹನ ಅಧಿಧಿಷ್ಠಿತನಾಗಿರ್ತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುಃ ಧೃತಶಂಖಚಕ್ರ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸುತ್ತಾರೆ. ಇದು ಮತ್ಸ್ಯದ ಅವತಾರವನ್ನು ಸ್ವಾಮಿ ಪಡೆದಂಥವನಾಗಿ ವೇದಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂತಹ ಅವತಾರ. ಅಂತಹ ಆ ಮತ್ಸ್ಯ ನಾರಾಯಣನಾಗಿ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಆ ಭಗವಂತನ ಪರಮಾನುಗ್ರಹ ಹೀಗೆ ನಮ್ಮೆಲ್ಲರ ಮೇಲಿರಲಿ. ಅನೂರು ಗರುಡನಿಗೆ ಅಣ್ಣನಾಗಿರ್ತಕ್ಕಂಥವನು ಅರುಣ, ಅವನಿಗೆ ತೊಡೆಯಿಲ್ಲ, ಆದರೂ ಕೂಡ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರತಿನಿತ್ಯವೂ ಕೂಡ ಸ್ವಲ್ಪವೂ ಕೂಡ ವಿಶ್ರಾಂತಿ ಇಲ್ಲದ ಹಾಗೆ
ರಥವನ್ನು ನಡೆಸುತ್ತಾನೇ ಇರ್ತಾನಂತೆ ಸಾರಥಿಯಾಗಿರ್ತಕ್ಕಂತಹ ಅರುಣ. ಅದಕ್ಕಾಗಿ ಭಗವಂತ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಅರುಣೋದಯ ಅಂತ ಹೇಳ್ತಾರೆ. ಅಂದರೆ ಅರುಣ ಬರತಕ್ಕಂತಹದ್ದು, ಅರುಣ ಬರವಾಗಲೂ ಕೂಡ ಕಾಂತಿ ಅನ್ನುವಂತಹದ್ದು ಪ್ರಸರಿಸಿರುತ್ತದಂತೆ ಭಗವಂತನಾದ ಸೂರ್ಯನಾರಾಯಣನ ಕಾಂತಿ. ಅಂತಹ ಆ ಅರುಣ ಅತ್ಯಂತ ಶಕ್ತಿ ಸಾಮರ್ಥ್ಯವುಳ್ಳಂಥವನು, ಗರುಡದೇವರ ಅಣ್ಣನಾಗಿರ್ತಕ್ಕಂಥವನು. ಹರೇ ಶ್ರೀನಿವಾಸ. अगस्त्यो भगवान् ऋषिः अनुष्टुप् छन्दः श्रेयादियात्मा सूर्यनारायणो देवता निरस्ताशेष विघ्नतया ब्रह्म विद्यादिसिद्ध्यर्थे सर्वत्र जय सिद्ध्यर्थे जपे विनियोगः ध्यानम् जयतु जयतु सूर्यम् सप्तलोकैकदीपम् किरणशमितपापक्लेशदुःखस्य नाशम् अरुणकिरणगम्यम् आदिम् आदित्यमूर्तिम् सकलभुवनवन्द्यम् भास्करम् तम् नमामि। परिश्रान्तम् समरे प्रणं वन्दे रम्यजामादरं मुनिं लक्ष्मीनाथसमारम्भां नादयामनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदां बुधयुग्मरुग्मं व्यामोहदसहितराणि तृणाय मेने अस्मद्गुरोर्भगवतोऽस्यैकसिन्धोः रामानुजस्य शरणो शरणं प्रपद्ये मातापिताय उदयस्तनया विभूति सर्वं यदेव नियमेन मदन्वयानामाध्यस्य न कुलपदेर्वगुणाभिरामं श्रीमत्तदङ्करिकुलं प्रणमामि मूर्धनाभूतं दरस्य महदात्मजपट्टनाथ श्रीभक्तिसारकुलदेकरज्योतिवाः भक्ताङ्करेण परगालयीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं कलयामि कलिध्वंसं कविल्लोकदिवाकरं यस्य गोविप्रकाशाभिः आविद्यं निगतं वालिपरगाळन् वालिकलिगण्डे वालिकलयोर् वाळेन्दन् वाळियरो मायोனை வாழ் மந்திரங்கள் மங்கையர்கோன் தூயோன் சுடர்மானவேல் நெஞ்சிக்கு அடங்காடும் பிறவி நஞ்சிக்கு நல்லவதம் தமிழோ துறைகள் அஞ்சி கிழக்கிய மரணசாரப்பம் பலகாலன் பழங்கல்களே எங்கள் வரிவே ராமானுஜமுடைய சங்கங்கள் தாண்டவ பொங்குபகள் சாதித்தருளோ வாடினே வாடி வாருந்தினே மாணத்தால் பெரும் தோயாரே இறந்து கோடி
नमो वेंकटेशाय। ఏడవ రోజు ఉదయం సూర్యప్రభ వాహనంపై ततो युद्ध परिश्रान्तम् समरे चिन्तया स्थितम् रावणम् चाग्रतो दृष्ट्वा युद्धाय समुपस्थितम् दैवतश्च समागम्य द्रष्टुमभ्यागतो रणम् उपागम्य ब्रवीद्रामम् अगस्त्यो भगवान् ऋषिः राम राम महाबाहो शृणु गुह्यम् सनातनम् येन सर्वा नरीन् वत्स समरे विजयिष्यसि आदित्य हृदयम् पुण्यम् सर्वशत्रुविनाशनम् जयामहम् जपे नित्यम् अक्षय्यम् परमम् शिवम् सर्वमङ्गलमाङ्गल्यम् सर्वपापप्रणाशनम् चिन्ताशोकप्रशमनम् आयुर्वर्धनमुत्तमम् रश्मिमन्तम् समुद्यन्तम् देवासुरनमस्कृतम् पूजयस्व विवस्वन्तम् भास्करम् भुवनेश्वरम् सर्वदेवात्मको ह्येषः तेजस्वी रश्मिभावनः येष देवासुरगणान् लोकान् पाति गभस्तिभिः येष ब्रह्मा च विष्णुश्च शिवस्कन्द प्रजापतिः महेन्द्रो धनदः कालो यमः सोमो ह्यपापतिः पितरो वसवः साध्या ह्यश्विनौ मरुतो मनुः वायुर्वह्निः प्रजा प्राणः ऋतुकर्ता प्रभाकरः आदित्यः सविता सूर्यः खगः पूषा गभस्तिमान् सुवर्णसदृशो भानुर् हिरण्यरेता दिवाकरः हरिदश्वः सहस्रार्चिः सप्त सप्तिर्मरीचिमान् तिमिरोन्मथनः शम्भुस्त्वष्टा मार्ताण्डअंशुमान् हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः व्योमनाथस्तमो भेदी ऋग्यजुस्सामपारगः धनवृष्टिरपामित्रो विन्ध्यवीथीप्लवङ्गमः आतपी मण्डली मृत्युः पिङ्गलः सर्वतापनः कविर्विश्वो महातेजा
व्याप्तः सर्वभवोद्भवः नक्षत्रग्रहताराणामधिपो विश्वभावनः तेजसामपि तेजस्वी द्वादशात्मन्नमोऽस्तु ते नमः पूर्वाय गिरये पश्चिमायाद्रये नमः ज्योतिर्गणानां पतये दिनाधिपतये नमः जयाय जयभद्राय हर्यश्वाय नमो नमः नमो नमः सहस्रांशो आदित्याय नमो नमः नमः उग्राय वीराय सारंगाय नमो नमः नमः पद्मप्रबोधाय मार्ताण्डाय नमो नमः ब्रह्मेशानाच्युतेशाय सूर्यायादित्यवर्चसे भास्वते सर्वभक्षाय रौद्राय वपुषे नमः तमोघ्नाय हिमघ्नाय शत्रुघ्नायामितात्मने कृतघ्नघ्नाय देवाय ज्योतिषां पतये नमः सप्तचामीकराभाय वह्नये विश्वकर्मणे नमस्तमोऽभिनिघ्नाय रुचये लोकसाक्षिणे नाशयत्येष वैभूतम् तदेव सृजति प्रभुः पायत्येष तपत्येष वर्षत्येष गभस्तिभिः येष सुप्तेषु जागर्ति भूतेषु परिनिष्ठितः येष चैवाग्निहोत्रम् च फलम् चैवाग्निहोत्रिणाम् वेदाश्च क्रतवश्चैव क्रतूनाम् फलमेव च यानि कृत्यानि लोकेषु सर्व एष रविप्रभुः येन मापत्सु कृच्छ्रेषु कान्तारेषु भयेषु च कीर्तयन् पुरुषः कश्चिन्नावसीदति राघव पूजयस्वैनमेकाग्रो देवदेवम् जगत्पतिम् एतत् त्रिगुणितम् जप्त्वा युद्धेषु विजयिष्यसि अस्मिन् क्षणे महाबाहो रावणम् त्वम् वधिष्यसि एवमुक्त्वा तदागस्त्यो जगाम च यथागतम् एतच्छ्रुत्वा महातेजा नष्टशोको भवत्तदा धारयामास सुप्रीतो राघव प्रयतात्मवान् आदित्यम् प्रेक्ष्य जप्त्वा तु परम् हर्षमवाप्तवान् त्रिराचम्य शुचिर्भूत्वा
अनुरागाय वीर्यवान् रावणम् प्रेक्ष्य हृष्टात्मा युद्धाय समुपागमते सर्वयत्नेन महतावधे तस्य धृतोऽभवत् अथ रविरवदन्निरीक्ष्य रामम् मुदितमनः परमम् प्रहृष्यमाणः निशिचरपति संशयम् विदित्वा सुरगणमध्यगतो वचस्त्वरेति भानो भास्करमार्ताण्ड चण्डरश्मे दिवाकर आयुरारोग्यमैश्वर्यम् श्रियम् पुत्रम् च देहि मे ಅನೇಕ ರತ್ನ ಸಂಯುಕ್ತಂ ಸ್ವರ್ಣಮಾಣಿಕ್ಯ ಭೂಷಣಂ ಕಲ್ಪವೃಕ್ಷ ಸಮಾಕೀರ್ಣಂ ಕದಂಬ ಕುಸುಮ ಪ್ರಿಯಂ. ಆ ಸೂರ್ಯನಾರಾಯಣ ದೇವರನ್ನು ಎಲ್ಲರೂ ಕೂಡ ವರ್ಣಿಸ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ. ಕದಂಬ ಕುಸುಮ ಪ್ರಿಯನಾಗಿರ್ತಕ್ಕಂಥವನು ಸೂರ್ಯನಾರಾಯಣ. ಇದು ಮತ್ಸ್ಯನಾರಾಯಣನಾಗಿ ನಮ್ಮೆಲ್ಲರಿಗೂ ಕೂಡ ಸೂರ್ಯಪ್ರಭ ವಾಹನದಲ್ಲಿ ವಿರಾಜಿಸುತ್ತಾ ದರ್ಶನ ಭಾಗ್ಯವನ್ನು ನೀಡಿರ್ತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಆದಿತ್ಯ ಮಂಡಲದ ಸ್ತುತಿಯನ್ನು ಮಾಡಿ ನಾವೆಲ್ಲರೂ ಕೂಡ ವಿಶೇಷವಾದ ಫಲವನ್ನು ಪಡೆಯೋಣ. ಅಶೇಷ ರೋಗ ಶಾಂತ್ಯರ್ಥಂ ಧ್ಯಾಯೇದ ಆದಿತ್ಯ ಮಂಡಲಂ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸ್ತಾರೆ. ಆದಿತ್ಯ ಮಂಡಲದ ಧ್ಯಾನವನ್ನು ಮಾಡಬೇಕಂತೆ. ಅನೇಕ ರತ್ನ ಸಂಯುಕ್ತಂ ಸ್ವರ್ಣ ಮಾಣಿಕ್ಯ ಭೂಷಣಂ ಕಲ್ಪವೃಕ್ಷ ಸಮಾಕೀರ್ಣಂ ಕದಂಬ ಕುಸುಮ ಪ್ರಿಯಂ ಸಿಂಧೂರ ವರ್ಣಾಯ ಸುಮಂಡಲಾಯ ಸುವರ್ಣರತ್ನಾಭರಣಾಯ ತುಭ್ಯಂ ಪದ್ಮಾದಿನೇತ್ರೇ ಚ ಸುಪಂಕಜಾಯ ಬ್ರಹ್ಮೇಂದ್ರ ನಾರಾಯಣ ಶಂಕರಾಯ ಸಂರಕ್ತಚೂರ್ಣಂ ಸಸುವರ್ಣತೋಯಂ ಸಕುಂಕುಮಾಭಂ ಸಕುಶಂ ಸಪುಷ್ಪಂ ಪ್ರದತ್ತಮಾದಾಯ ಚ ಹೇಮಪಾತ್ರೆ ಪ್ರಶಸ್ತನಾದಂ ಭಗವನ್ ಪ್ರಸೀದ ಎಂಬುದಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸ್ವಾಮಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಂದೇಶವನ್ನು ಲೋಕಕ್ಕೆ ನೀಡ್ತಾ ಇರುವಂತಹದ್ದು. ಶಂಖಚಕ್ರಗಳನ್ನು ಧರಿಸಿ ಟೊಂಕದ ಮೇಲೆ ಕೈಯನ್ನು ಇಟ್ಟು ಪಾದಗಳ ಎಡೆಗೆ ಮತ್ತೊಂದು ಕೈಯನ್ನು ತೋರಿಸುತ್ತಾ ಈ ಸಂಸಾರ ಸಾಗರ ಟೊಂಕದ ತನಕ ಮಾತ್ರ ಇರಬೇಕು ಅಂತಾದರೆ ನನ್ನ ಪಾದಗಳ ಬಲಗಳನ್ನು ಆಶ್ರಯಿಸಿ ನನ್ನ ಚಿಹ್ನೆಗಳನ್ನು ಧರಿಸಿ ಎಂಬುದಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸೂರ್ಯ ಮಂಡಲ ಅಂತರ್ಗತನಾಗಿ ನಾರಾಯಣನ ರೂಪದಲ್ಲಿ ಅದರಲ್ಲಿಯೂ ಕೂಡ ವೇದಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂತಹ ವೇದನಾರಾಯಣ ಎಂಬುದಾಗಿ ಕರೆಯುತ್ತಾರೆ ಮತ್ಸ್ಯನಾರಾಯಣನನ್ನು. ಅಂತಹ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾ ನಮ್ಮೆಲ್ಲರನ್ನು ಕೂಡ ಅತ್ಯಂತ ಆರೋಗ್ಯಶಾಲಿಗಳನ್ನಾಗಿ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ವಿಶೇಷವಾದಂತಹ ಉತ್ತೇಜನೆಯನ್ನು ವಿಶೇಷವಾದಂತಹ ಶಕ್ತಿಯನ್ನು ಉಂಟು ಮಾಡ್ತಾ ಇರತಕ್ಕಂತಹವನು ತನ್ನ ಕೃಪಾ ದೃಷ್ಟಿಯಿಂದ ತನ್ನ ವಿಶಿಷ್ಟವಾದ ಅನೇಕ ಔಷಧ ಗುಣಗಳಿಂದ ಕೂಡಿರತಕ್ಕಂತಹ ಅನೇಕ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕಳುಹಿಸತಕ್ಕಂತಹ ಸಾಮರ್ಥ್ಯವುಳ್ಳ ತನ್ನ ಕಿರಣಗಳಿಂದ, ಆದ್ದರಿಂದ ಅಂತಹ ಆ ಸ್ವಾಮಿಯನ್ನು ಶಾಸ್ತ್ರಕಾರರು ಹೇಳ್ತಾರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಭಾಸ್ಕರನಿಂದ ಸೂರ್ಯನಿಂದ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಅಪೇಕ್ಷಿಸಬೇಕಂತೆ. ಆದ್ದರಿಂದ ಆರೋಗ್ಯ ಪ್ರದಾತನಾಗಿರ್ತಕ್ಕಂತಹ ಆ ಸೂರ್ಯನಾರಾಯಣನನ್ನು ನಾವೆಲ್ಲರೂ ಕೂಡ ಶರಣು ಹೊಂದೋಣ. ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯ ಮಹಿಮೆ ಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹದ್ದಾಗಿದೆ. ಪ್ರತ್ಯಕ್ಷ ದೈವ ಎಂಬುದಾಗಿಯೂ ಕರೆಯುತ್ತಾರೆ ಸೂರ್ಯ ಮತ್ತು ಚಂದ್ರರನ್ನು, ಭಗವಂತನ ಎರಡು ಕಣ್ಗಳು. ಹಾಗಾಗಿ ಅಂತಹ ಆ ಸೂರ್ಯ ನಾರಾಯಣನ ದರ್ಶನ ಭಾಗ್ಯವನ್ನು ಇಂದು ಜಗದೊಡೆಯ ನಮ್ಮೆಲ್ಲರಿಗೂ ಕೂಡ ಕರುಣಿಸಿದ್ದಾನೆ. ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರು, ದೊಡ್ಡವರು, ಸಣ್ಣವರು ಎಲ್ಲರೂ ಕೂಡ ಸೇರಿ ಕೋಲಾಟವನ್ನು ಆಡುತ್ತಾ ಚಂಡೆಯನ್ನು ಬಾರಿಸುತ್ತಾ ಆ ಭಗವಂತನಿಗೆ ಮಾಡಿದಂತಹ ಈ ಎಲ್ಲ ಕಾರ್ಯಗಳನ್ನು ಸಮರ್ಪಣೆ ಮಾಡಿ ಕೃತಕೃತ್ಯರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ
ಆ ಸೂರ್ಯನ ಪಾದಗಳನ್ನು ನಾವು ಶರಣು ಹೊಂದೋಣ. ಶ್ರೇಷ್ಠಾಸ್ತೇಷಾಂ ಸಹಸ್ರೇ ತ್ರಿದಿವ ವಸುಧಯೋ ಪಂಚದಿಗ್ವ್ಯಾಪ್ತಿಭಾಜಾಂ ಶುಭ್ರಾಂಶುಂ ತಾರಕೌಘಂ ಶಶಿತನಯಮುಖಾನ್ ಪಂಚಚೋದ್ಭಾಸಯಂತಃ ಆರೋಗೋ ಭ್ರಾಜಮುಖ್ಯಾಸ್ತ್ರಿಭುವನದಹನೆ ಸಪ್ತಸೂರ್ಯಾ ಭವಂತಃ ಸರ್ವಾನ್ ವ್ಯಾಧೀನ್ ಸುಷುಮ್ನಾ ಪ್ರಭೃತಯ ಇಹ ಮೇ ಸೂರ್ಯಪಾದಾಃ ಕ್ಷಿಪಂತು ಆದಿತ್ಯಾನಾಶ್ರಿತಾಃ ಷಣ್ಣವತಿ ಗುಣಸಹಸ್ರಾನ್ವಿತಾ ರಶ್ಮಯೋನ್ಯೇ. ಆದಿತ್ಯನನ್ನು ಸೂರ್ಯನನ್ನು ಆಶ್ರಯಿಸಿರ್ತಕ್ಕಂತಹ 96,000 ಗುಣಗಳಿಂದ ಕೂಡಿರತಕ್ಕಂತಹ ರಶ್ಮಿಗಳೇನಿದ್ದಾವೆ, ಕಿರಣಗಳು, ಅಂತಹ ಆ ಕಿರಣಗಳು ನಮ್ಮನ್ನು ಪಾವಯಂತಹ ಸ್ಫುರಂತಿ ಪವಿತ್ರಗೊಳಿಸ್ತಾ ವಿರಾಜಿಸ್ತಾ ಇರುವಂತಹದ್ದಾಗಿದೆ. ಮಾಸೆ ಮಾಸೆ ವಿಭಕ್ತ ತ್ರಿಭುವನ ಭವನಂ ಪಾವಯಂತ ಸ್ಫುರಂತಿ ಯೇಷಾಂ ಭುವ್ಯ ಪ್ರಚಾರೇ ಜಗದವನಕೃತಾಂ ಸಪ್ತರಶ್ಮ್ಯುತ್ಥಿತಾನಾಂ ಸಂಸ್ಪರ್ಶೆ ಸಂಸರ್ಷಿಪೆ ಚಾಧಿಮಾಸೆ ವ್ರತಯ ಜನಮುಖಾಃ ಸತ್ಕ್ರಿಯಾಃ ನ ಕ್ರಿಯಂತೆ. ಆ ಭಗವಂತನ ಉದಯ ಆಗ್ತಾ ಇದ್ದಂತೆಯೇ ಎಲ್ಲ ಸತ್ಕ್ರಿಯೆಗಳ ಪ್ರಾರಂಭ ಅನ್ನುವಂತಹದ್ದಾಗ್ತದೆ. ಆ ಸೂರ್ಯನಾರಾಯಣ ಸಾಕ್ಷಿಯನ್ನಾಗಿ ಮಾಡಿಕೊಂಡೇ ಎಲ್ಲ ಕಾರ್ಯಗಳು ಕೂಡ ನಡೆಯುವಂತಹದ್ದಾಗ್ತದೆ. ಹಾಗಾಗಿ ಸಾಕ್ಷಿ ಎಂಬುದಾಗಿಯೂ ಕೂಡ ಆ ಸ್ವಾಮಿಯನ್ನು ಕರೆಯುತ್ತಾರೆ. ಹರೇ ಶ್ರೀನಿವಾಸ. ಸೂರ್ಯಾಯ ನಮಃ. ಶ್ರೀ ಸೂರ್ಯನಾರಾಯಣ ವೇದ ಪಾರಾಯಣ ಲೋಕರಕ್ಷಾಮಣಿ ದೈವ ಚೂಡಾಮಣಿ. ಸೂರ್ಯನಾರಾಯಣ ವೇದ ಪಾರಾಯಣ ಲೋಕರಕ್ಷಾಮಣಿ ದೈವ ಚೂಡಾಮಣಿ. ಆತ್ಮರಕ್ಷಾ ನಮಃ ಪಾಪಶಿಕ್ಷಾ ನಮೋ ವಿಶ್ವಕರ್ತ ನಮೋ ವಿಶ್ವಭರ್ತ ನಮೋ ದೇವತಾ ಚಕ್ರವರ್ತಿ ಪರಬ್ರಹ್ಮಮೂರ್ತಿ ತ್ರಿಲೋಕೈಕನಾಥಾಧಿನಾಥ మహాభూతభేదం బును నీవయై బ్రోవుమెల్లప్పుడు భాస్కరా హస్కరా. సూర్యనారాయణ వేద పారాయణ లోకరక్షామణి దైవ చూడామణి. పద్మిని వల్లభ వల్లకీ గానలోల త్రిమూర్తి స్వరూప విరూపాక్షనేత్ర మహాదివ్యగాత్ర అచింత్యావతార నిరాకార ధీరా పరాకయ్య ఓయయ్య దుర్దాంత నిర్ధూత తాపత్రయాభీలదావాగ్నిరుద్రా తనూద్భూత నిస్సార గంభీర సంభావితానేక కామాద్యనీకంబులందాకి ఏకాకినై చిక్కి ఏ దిక్కునుంగానగలేకయున్నాడ నీవాడనో తండ్రి. సూర్యనారాయణ వేద పారాయణ లోకరక్షామణి దైవ చూడామణి. జేగీయమాన కటాక్షంబులన్ నృపా దృష్టి వీక్షించి రక్షించు వేగన్ మునీంద్రాదివంద్య జగన్నేత్రమూర్తి ప్రచండ స్వరూపుడవయ్యుడి చండాంశు సారథ్యమందొంటి నాకుంటి అశ్వంబులేడింటి చక్రంబును దాల్చి త్రోలంగ మార్తాండ రూపుండవై చండవ రాక్షసాధీశులం
కాంచి కర్మానుసారాగ్రదోషంబులంద్రుంచి కీర్తి ప్రతాపంబులమించి నీదాసులంగల్చి ఇష్టార్థముల్ పూర్తువో. సూర్యనారాయణ వేదపారాయణ లోకరక్షామణి దైవ చూడామణి. దృష్టి వేల్ప మహాపాప కర్మాలకున్నాలయౌబైన ఈ దేహ భారం బభారం బుగానీక సూరోత్తమ ఒప్పులంతప్పులన్ నేరముల్ మాని పాలింపవే. పట్టి నీ కీర్తి కీర్తింపనేనేర్తునా ద్వాదశాత్మ దయాళుత్వముల్ తత్వముల్ చూపి నా ఆత్మభేదంబులం బాపి పోషింప నీ వంతు నిన్ను ప్రశంసింపనా వంతు. ఆశేష భాషాధిపుల్ కానగలేరు నీ దివ్య రూప ప్రభావంబు కానంగనేనంత ఎల్లప్పుడూ స్వల్ప జీవుడనౌదున్ మహాకష్టుడన్ నిష్టయుం లేదు. నీ పాద పద్మంబులే సాక్షి దుశ్చరితలం బాపి నిశ్చింతుగంజేయవే కామితార్థ ప్రదా. సూర్యనారాయణ వేదపారాయణ లోకరక్షామణి దైవ చూడామణి. శ్రీ మహాదైవరాయ పరావస్తులైనట్టి మూడక్షరాల స్వరూపంబు నీదండకం బింబహింద్రాయ కీర్తించి విన్నల్ మహాజన్మ జన్మాంతరం వ్యాధి దారిద్ర్యముల్ పోయి కామ్యార్థముల్ కొంగు బంగారు తంగేడు జున్నై ఫలించు మహాదేవ దేవా నమస్తే నమస్తే ನಮಸ್ತೆ ನಮಃ. ದೇವದೇವ ನಮಸ್ತೆ ನಮಸ್ತೆ ಎಂಬುದಾಗಿ ಆ ಸೂರ್ಯನಾರಾಯಣನನ್ನು ನಮಸ್ಕರಿಸುತ್ತಾ ಭಕ್ತಿಯಿಂದ ಭಕ್ತರೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದಾರೆ. ಅಂತಹ ಆ ಸೂರ್ಯನೇ ಸಮಸ್ತ ಕಾಲಮಾನಗಳಿಗೆಲ್ಲದಕ್ಕೂ ಕೂಡ ಮೂಲಾಧಾರನಾಗಿದ್ದಾನೆ. ಎಲ್ಲ ದಿಕ್ಕುಗಳನ್ನು ಕೂಡ ನಾವು ಆ ಸೂರ್ಯನ ಉದಯವನ್ನು ಆಶ್ರಯಿಸಿಯೇ ನಿರ್ಣಯಿಸ್ತಕ್ಕಂಥವರಾಗ್ತೇವೆ. ಯಾವಾಗ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಸೂರ್ಯ ಉದಯಿಸುವಂತಹ ಸಂದರ್ಭದಲ್ಲಿ ನಾವು ಸೂರ್ಯನಿಗೆ ಅಭಿಮುಖವಾಗಿ ನಿಂತದ್ದು ಅಂತಾದರೆ ಸೂರ್ಯ ಉದಯಿಸುವಂತಹ ಆ ದಿಕ್ಕನ್ನೇ ಪೂರ್ವ ದಿಕ್ಕು ಅಂತ, ಅದಕ್ಕೆ ಪ್ರತಿಯಾಗಿ ಇರತಕ್ಕಂತಹ ಮುಂಭಾಗದಲ್ಲಿರ್ತಕ್ಕಂತಹದ್ದು ಪಶ್ಚಿಮ, ನಂತರ ದಕ್ಷಿಣ ಭಾಗದಲ್ಲಿ ದಕ್ಷಿಣ, ಉತ್ತರ, ಅವುಗಳ ಮಧ್ಯದಲ್ಲಿರ್ತಕ್ಕಂತಹ ವಿದಿಕ್ಕುಗಳು ಮೇಲೆ ಕೆಳಗಡೆ, ಹೀಗೆ ಎಲ್ಲ ದಿಕ್ಕುಗಳ ನಿರ್ಣಯ ಆ ಸೂರ್ಯ ಭಗವಂತನಿಂದಲೇ ಆಗುವಂತಹದ್ದಾಗಿದೆ. ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಕಾಲಾತ್ಮಕನಾಗಿರ್ತಕ್ಕಂತಹ ಆ ಭಗವಂತನ ಅಧೀನ. ಆದ್ದರಿಂದ ಸ್ವಲ್ಪ ಸಮಯವೂ ಕೂಡ ಸೂರ್ಯನಾರಾಯಣ ವಿಶ್ರಾಂತಿಯನ್ನು ಪಡೆಯದ ಹಾಗೆ ಲೋಕ ಸಂಚಾರವನ್ನು ಮಾಡುತ್ತಾ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಲೋಕದ ಮುಖಾಂತರ ತನ್ನ ಬೆಳಕಿನ ಮುಖಾಂತರ ಅನುಗ್ರಹವನ್ನು ಮಾಡ್ತಕ್ಕಂಥವನು. ಎಲ್ಲ ಅಂಧಕಾರಗಳನ್ನು ದೂರ ಮಾಡಿ ಸಂರಕ್ಷಣೆ ಮಾಡತಕ್ಕಂತಹ ಭಾರವನ್ನು ಆ ಸೂರ್ಯನಾರಾಯಣ ಸ್ವಾಮಿ ಪಡೆದುಕೊಂಡಿರುವಂತಹದ್ದು. ಆದ್ದರಿಂದ ಅಂತಹ ಸೂರ್ಯ ಪ್ರಭವಾಹನವನ್ನು ಅಧಿರೋಹಿಸಿ ವೇದನಾರಾಯಣ ಸ್ವಾಮಿ ಮತ್ಸ್ಯನಾರಾಯಣನಾಗಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇರುವಂತಹ ದೃಶ್ಯ ವೀಕ್ಷಿಸ್ತಾ ಇದ್ದೇವೆ. ಭಾಗ್ಯನಗರದಿಂದ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ನೋಡುವಂತಹವರಾಗ್ತಾ ಇದ್ದೇವೆ. ಸೂರ್ಯ ಪ್ರಭವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ ಆ ಸ್ವಾಮಿ ಅತ್ಯಂತ ಆನಂದದಿಂದ ನಮ್ಮೆಲ್ಲರ ಮಧ್ಯದಲ್ಲಿ ಬಂದು ನಾವು ನೀಡುವಂತಹ ಈ ಕರ್ಪೂರ ನೀರಾಜನಾದಿಗಳನ್ನು ಸ್ವೀಕಾರ ಮಾಡುತ್ತಾ ಅನುಗ್ರಹೋನ್ಮುಖನಾಗಿದ್ದಾನೆ. ಆ ಸ್ವಾಮಿಯ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಎಲ್ಲ ಗ್ರಹಗಳ ಬಲವೂ ಕೂಡ ಸರಸಿಜಾಕ್ಷನಾಗಿರ್ತಕ್ಕಂತಹ ಆ ನಾರಾಯಣನದ್ದೇ.
ಎಂಬುದಾಗಿ ದಾಸರು ಕೂಡ ವರ್ಣಿಸುತ್ತಾರೆ. ಆದ್ದರಿಂದ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸುವಾಗ ಆ ಸ್ವಾಮಿಯ ನಾಮದ ಉಚ್ಚಾರಣೆಯನ್ನು ಮಾಡ್ತಾ ಇದ್ದದ್ದು ಅಂತಾದರೆ ಎಲ್ಲ ಪಾಪಗಳು ಕೂಡ ದೂರವಾಗ್ತಿದೆ ಅಂತ ಹೇಳ್ತಾರೆ. ಪುಂಡರೀಕಾಕ್ಷಃ 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 ಕಮಲದಂತೆ ಕಣ್ಗೊಳ್ಳುಳ್ಳಂಥವನು ಎಂಬುದಾಗಿ ಅರ್ಥ ಆ ಶಬ್ದಕ್ಕೆ. ಅಂತಹ ಆ ಸ್ವಾಮಿಯ ನಾಮವನ್ನು ಉಚ್ಚಾರಣೆ ಮಾಡಿದ್ದು ಅಂತಾದರೆ ಅಪವಿತ್ರನಾಗಲಿ ಅಥವಾ ಪವಿತ್ರನಾಗಲಿ ಯಾವುದೇ ಅವಸ್ಥೆಯಲ್ಲಿರಲಿ ಆ ವ್ಯಕ್ತಿ ಪವಿತ್ರನಾಗಿ ಬಿಡ್ತಾನಂತೆ. ಅಪವಿತ್ರ ಪವಿತ್ರೋ ವಾ ಸರ್ವ ಅವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಭ್ಯಂತರ ಶುಚಿ. ಒಳಗೂ ಶುದ್ಧನಾಗ್ತಾನೆ, ಹೊರಗಡೆಯೂ ಕೂಡ ಶುದ್ಧನಾಗ್ತಾನಂತೆ. ಆದ್ದರಿಂದ ಅಂತಹ ಮನುಷ್ಯನ ಶುದ್ಧತೆಯನ್ನು ತಂದುಕೊಡತಕ್ಕಂತಹ ಸ್ವಾಮಿಯ ನಾಮ ನಮ್ಮ ನಾಲಿಗೆಯ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಗರುಡನಿಗೆ ಅಣ್ಣನಾಗಿರ್ತಕ್ಕಂತಹ ಅರುಣ, ಆ ಅರುಣದೇವ ವಿಶೇಷವಾದ ರೀತಿಯಲ್ಲಿ ಭಕ್ತರನ್ನು ಆ ಸ್ವಾಮಿಯ ಕಾರ್ಯಗಳಲ್ಲಿ ಎಲ್ಲರನ್ನೂ ಕೂಡ ಮಗ್ನರನ್ನಾಗಿ ಮಾಡುತ್ತಾ, ತನ್ನ ಉದಯ ಕಾಲದಲ್ಲಿ ಯಾರು ಎದ್ದು ಪಠಿಸುತ್ತಾರೋ ಹಾಗೆ ಪಠಿಸಿದಂಥವರಿಗೆ ವಿಶೇಷವಾದಂತಹ ತತ್ವಜ್ಞಾನವನ್ನು ನೀಡುವಂಥವನು, ಅವರಿಗೆ ಹೆಚ್ಚಿನ ನೆನಪಿನ ಶಕ್ತಿಯನ್ನು ನೀಡತಕ್ಕಂಥವನಾಗ್ತಾನಂತೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಎಲ್ಲ ಅಧಿಕಾರಿಗಳು, ಲೋಕದಲ್ಲಿರ್ತಕ್ಕಂತಹ ಭಕ್ತರು ಎಲ್ಲರೂ ಕೂಡ ಆ ಸ್ವಾಮಿಯ ಪಾದ ಕಮಲದೆಡೆಗೆ ಬಂದಿರತಕ್ಕಂತಹದ್ದು. ಸೂರ್ಯಪ್ರಭೆ ಅಂತಂದರೆ ಬಹಳ ವಿಶಿಷ್ಟವಾದಂತಹದ್ದು, ಅನೇಕ ವಿಧವಾದಂತಹ ಪೌಷ್ಟಿಕ ಅಂಶಗಳಿಂದ ಕೂಡಿರತಕ್ಕಂತಹದ್ದು ಆ ಸೂರ್ಯನ ಕಿರಣಗಳು. ಹಾಗಾಗಿ ಮಕ್ಕಳು ಹುಟ್ಟಿದ ನಂತರದಲ್ಲಿ ವಿಶೇಷವಾಗಿ ಸೂರ್ಯನ ಪ್ರಾತಃ ಕಾಲದ ಆ ಕಿರಣಗಳಲ್ಲಿ ಇರಿಸುವಂತಹದ್ದು, ಸಾಯಂಕಾಲದಲ್ಲಿಯೂ ಕೂಡ ಇರಿಸುವಂತಹದ್ದು. ಆ ಕಿರಣಗಳಲ್ಲಿ ಅನೇಕ ವಿಧವಾದಂತಹ ಶಕ್ತಿಯ ಒಂದು ಕೈಗೂಡಣೆ ಅನ್ನುವಂತಹದ್ದಿದೆ. ಅವುಗಳನ್ನೆಲ್ಲವನ್ನು ಕೂಡ ನಾವು ಆ ಭಗವಂತನ ಅನುಗ್ರಹದಿಂದ ಪಡೆದು ಇಹಲೋಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಪಡೆಯುತ್ತಾ ಪರಲೋಕದಲ್ಲಿ ಸ್ವಾಮಿಯ ಸಾಯುಜ್ಯವನ್ನು, ಅವನ ಸಾಲೋಕ್ಯವನ್ನು ಎಲ್ಲವನ್ನು ಕೂಡ ಪಡೆಯಲಿಕ್ಕೆ ಮೂಲವಾಗಿರ್ತಕ್ಕಂತಹದ್ದು ಆ ಸೂರ್ಯನಾರಾಯಣನ್ನೇ. ಅಂತಹ ಆ ಸೂರ್ಯನಾರಾಯಣ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಗಾಯತ್ರಿ ಮಂತ್ರಕ್ಕೆ ಧ್ಯಾನ ರೂಪದಲ್ಲಿ ವಿರಾಜಿಸ್ತಕ್ಕಂಥವನು. ಅವನನ್ನು ಹೇಳ್ತಾರೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟೀ ಹಾರಿ ಹಿರಣ್ಮಯ ವಪು. ಆ ಬಂಗಾರಮಯವಾಗಿರ್ತಕ್ಕಂತಹ ಶರೀರ, ಧೃತ ಶಂಖಚಕ್ರ, ಶಂಖಚಕ್ರವನ್ನು ಧರಿಸಿ ಭಕ್ತರ ಅಭೀಷ್ಟವನ್ನು ಪೂರೈಸುತ್ತಾ ಸ್ವಾಮಿ ಸೂರ್ಯನಾರಾಯಣ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂತಹದ್ದು. ಎಲ್ಲ ವಿಧವಾದಂತಹ ರೋಗಗಳನ್ನು ದೂರ ಮಾಡತಕ್ಕಂಥವನು. ಸೂರ್ಯ ಶತಕವನ್ನು ಬರೆದಿರ್ತಕ್ಕಂತಹದ್ದು ಯಾಕೆ ಅಂತಂದರೆ ಕುಷ್ಠರೋಗ ಪರಿಹಾರಾರ್ಥವಾಗಿ. ಹಾಗಾಗಿ ಕಾವ್ಯದ ಮುಖಾಂತರ ಆ ಭಗವಂತನನ್ನು ನಾವು ಸಂತೋಷಗೊಳಿಸಬಹುದು, ಗೊಳಿಸಿ ವಿಶೇಷವಾದ ಫಲವನ್ನು ಪಡೆಯಬಹುದು ಅನ್ನುವ ದೃಷ್ಟಾಂತ ರೂಪದಲ್ಲಿ ಆ ಸೂರ್ಯ ಶತಕ ಅನ್ನತಕ್ಕಂತಹದ್ದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಭಾಗ್ಯನಗರ, ಭಾಗ್ಯಕ್ಕೆ ಮೂಲವಾಗಿರ್ತಕ್ಕಂತಹದ್ದು. ಹರೇ ಶ್ರೀನಿವಾಸ. ನಮೋ
परिराजवरदाय कौस्तुभाभरणाय पुरवैरिणे जगन्मोहनाय परिराजवरदाय कौस्तुभाभरणाय पुरवैरिणे जगन्मोहनाय तरुणेन्दु कोटिर तरुणि मनस्तोत्र परितोष चित्ताय परमाय ते नमो तरुणेन्दु कोटिर तरुणि मनस्तोत्र परितोष चित्ताय परमाय ते नमो नमो नारायणाय नमो नमो नारायणाय नमो पात्रदानोत्सव प्रतित वेङ्कटराय धात्रीशकामितार्थप्रदाय पात्रदानोत्सव प्रतित वेङ्कटराय धात्रीशकामितार्थप्रदाय स्तोत्रबिम्बणि रुचिरगात्राय रविचन्द्रनेत्राय शेषाद्रिनिलयाय ते नमो स्तोत्रबिम्बणि रुचिरगात्राय रविचन्द्रनेत्राय शेषाद्रिनिलयाय ते नमो नमो नारायणाय नमो नमो नारायणाय नमो नारायणाय सकुड ब्रह्मणे सर्वपारायणाय शोभनमूर्तये नारायणाय सकुड ब्रह्मणे सर्वपारायणाय शोभनमूर्तये नमो नारायणाय नमो नमो శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ